ಭಕ್ತಿ ಧಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಂ ವೋ ವಿಧತ್ತಾಂ ಕರಟಮದಥುನೀಲೋಲ ಕಲ್ಲೋಲಮಾಲ ಖೇಲಲ್ಲೋ ನಂಬ ಕೋಲಾಹಲ ಮುಖರಿತ ಚಕ್ರವಾಲಾಂತರಾಲಂ ರತ್ನಂ ವೇ ತಂಡರತ್ನೋ ಸತತ ಪರಿಚರ ಕರ್ಣತಾಲ ಪ್ರರೋಹತೋ ವಾತಾಂಕೋ ರಾಜೈರ್ಷಾಯ್ ಧರವಿರುತ ಫಣ ಶೃಂಗಭೂಷ ಭುಜಂಗಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಆತ್ಮೀಯರೇ, ಇವತ್ತಿನ ದಿವಸ ಮಾರಿಕಾಂಬಾ ದೇವಿಯ ಕುಂಭಾಭಿಷೇಕದ ಸಂದರ್ಭ. ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದೀರಿ. ತಾಯಿಯಾದಂತಹ ಮಾರಿಕಾಂಬಾ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಶುದ್ಧ ಮನಸ್ಕರಾಗಿ ಶುದ್ಧಾಂತಃಕರಣದಿಂದ ಶುದ್ಧ ವಸನವನ್ನುಟ್ಟು ದೇವಸ್ಥಾನಕ್ಕೆ ಬಂದಿದ್ದೀರಿ. ಗ್ರಾಮವನ್ನು ಕಾಯುವ ದೇವತೆ ಮಾರಿಕಾಂಬಾ ದೇವಿ. ಮಾರಿಕಾಂಬಾ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಪ್ರತಿ ಮನೆಯಲ್ಲೂ ಸಹಿತವಾಗಿ ಮಹಾಮಾರಿ ಉಪದ್ರವಗಳಿದ್ರೂ ಸಹಿತವಾಗಿ ಪರಿಹಾರವಾಗ್ತದೆ. ನಾವು ಕೇಳಿದ್ದೇವೆ ವಿಶೇಷವಾಗಿ ಮಾರಿಕಾಂಬಾ ದೇವಿಯ ವಿಶೇಷತೆಯನ್ನ. ಅದರಲ್ಲೂ ಶಿರಸಿಯ ಮಾರಿಕಾಂಬಾ ದೇವಿಯ ಸನ್ನಿಧಾನ ಅಂದ್ರೆ ಅಪಾರ ಜಗತ್ ಪ್ರಸಿದ್ಧವಾಗಿರತಕ್ಕಂಥದ್ದು. ಪ್ರತಿನಿತ್ಯವೂ ಕನಿಷ್ಠ ಅಯುತ ಸಂಖ್ಯೆಯಲ್ಲಿ 10,000ಕ್ಕೂ ಮೇಲ್ಪಟ್ಟು ದರ್ಶನ ಮಾಡ್ಕೊಳ್ತಾರೆ. ಅಲ್ಲಿ ಒಂದು ಮಾರಿಕಾಂಬಾ ಉತ್ಸವ ಜಾತ್ರಾ ಮಹೋತ್ಸವ ಅಂದ್ರೆ ಕನಿಷ್ಠ 1 ಕೋಟಿಗಿಂತಲೂ ಮಿಗಿಲಾಗಿ ಭಕ್ತರ ಸಂಖ್ಯೆ. ಕಾರಣ ಯಾಕೆಂದ್ರೆ ಮಾರಿಕಾಂಬಿಗೆ ವಿಶೇಷವಾದಂತಹ ಶಕ್ತಿ ಇದೆ ಹೇಳುವಂತಹದ್ದನ್ನು ತಿಳಿದುಕೊಂಡು ಮಾರಿಕಾಂಬಾ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ಭಕ್ತಾದಿಗಳು ನಿರಂತರವಾಗಿ ಬರ್ತಾ ಇರ್ತಾರೆ. ನಾವು ಇವತ್ತಿನ ದಿವಸ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಂಗಾಪುರ ಗ್ರಾಮದಲ್ಲಿದ್ದೇವೆ. ನಮ್ಮ ಸುವರ್ಣ ಸಂಕಲ್ಪ ಪ್ರತಿನಿತ್ಯವೂ ಸಹಿತವಾಗಿ ದೇವತಾ ದರ್ಶನವನ್ನು ಮಾಡಿಸ್ತದೆ. ತಾವೀಗಾಗಲೇ ನೋಡಿದ್ದೀರಿ, ಕಾಶಿ ವಾರಣಾಸಿ ಹೋಗಿ ಬಂದಿದ್ದೀರಿ, ಕಾಶಿ ವಿಶ್ವೇಶ್ವರನ ದರ್ಶನ ಮಾಡ್ಕೊಂಡಿದ್ದೀರಿ, ರಾಮೇಶ್ವರನ ದರ್ಶನವನ್ನ ಟಿವಿಯಲ್ಲೇ ಮಾಡಿದ್ದೀರಿ, ಶ್ರೀಲಂಕಾದಲ್ಲಿರ್ತಕ್ಕಂತಹ ಎಲ್ಲ ದೇವಸ್ಥಾನಗಳ ದರ್ಶನವನ್ನು ಮಾಡಿಕೊಂಡಿದ್ದಾಗಿದೆ. ಜೊತೆಯಲ್ಲಿ ಅಯೋಧ್ಯ ದರ್ಶನ, ಚಿತ್ರಕೂಟ, ನೈಮಿಷಾರಣ್ಯ ಇತ್ಯಾದಿ ಎಲ್ಲವನ್ನೂ ಸಹಿತವಾಗಿ ದರ್ಶನವನ್ನು ಮಾಡಿಕೊಂಡಿದ್ದೀರಿ. ಇವತ್ತಿನ ದಿವಸ ನೀವು ಮಾಡ್ತಾ ಇರತಕ್ಕಂತಹದ್ದು ಕೋಲಾರ ಜಿಲ್ಲೆ. ನೋಡಿ, ಕೋಲಾರದಲ್ಲಿ ಇರತಕ್ಕಂತಹ ವಿಶೇಷವಾದಂತಹ ಕೋಲಾರಮ್ಮನ ದರ್ಶನವನ್ನು ಮಾಡಿದ್ದಾಗಿದೆ, ಮುಳುವಾಗಲು ಆಂಜನೇಯನ ದರ್ಶನವನ್ನು ಮಾಡಿದ್ದಾಗಿದೆ. ಆದರೆ ಮಾರಿಕಾಂಬೆಯ ದರ್ಶನ ಇವತ್ತಿನ ದಿವಸ ನಾವು ಮಾಡ್ಕೊಳ್ತಾ ಇದ್ದೇವೆ. ಅದನ್ನು ಜೋಡಿ ಮಾರಿಕಾಂಬೆಯ ದರ್ಶನ. ನಿರಾಭರಣ ಸುಂದರಿ, ಆಭರಣವನ್ನ ಹಾಕಿದಾಗ ಆ ಅಲಂಕಾರವೇ ಬೇರೆ. ಇವಳು ನಿರಾಭರಣ ಸುಂದರಿಯಾಗಿರ್ತಕ್ಕಂತಹ ವಿಶೇಷವಾದಂತಹ ದೇವಿಯ ಸನ್ನಿಧಾನ. ಇದಕ್ಕೆ ಪುರಾಣ ಕಥೆಗಳು ಸಾಕಷ್ಟಿದೆ. ಶ್ರೀರಾಮನು ಶ್ರೀಲಂಕೆಗೆ ಹೋಗುವಂತಹ ಸಂದರ್ಭದಲ್ಲಿ ರಾವಣಾಸುರನನ್ನು ವಧಿಸಬೇಕು. ರಾವಣನು ಶ್ರೀಲಂಕೆಯನ್ನ ಆಳ್ತಾ ಇದ್ದಾನೆ. ಸೀತೆಯನ್ನು ಹೊತ್ತುಕೊಂಡು ಹೋಗಿ ಅಶೋಕಾವನದಲ್ಲಿ ಇಟ್ಟಿದ್ದಾನೆ. ಆ ಅಶೋಕಾವನದಲ್ಲಿರ್ತಕ್ಕಂತಹ ಸೀತೆಯನ್ನ ದರ್ಶನ ಮಾಡಿದವನು ಪ್ರಪ್ರಥಮವಾಗಿ ಆಂಜನೇಯ. ಮಹೇಂದ್ರ ಪರ್ವತವನ್ನು ಏರಿ ನಿಂತು 100 ಯೋಜನ ವಿಸ್ತೀರ್ಣವಾದಂತಹ ಸಮುದ್ರವನ್ನು ದರ್ಶನ ಮಾಡಿ ಅದನ್ನು ಲಂಘಿಸುವುದರ ಮೂಲಕವಾಗಿ ತ್ರಿಕೂಟಾಚಲದಿಂದ ಆವೃತವಾಗಿರತಕ್ಕಂತಹ ಶ್ರೀಲಂಕೆಯನ್ನು ಪ್ರವೇಶ ಮಾಡಿ ಅಕ್ಷಯ ಕುಮಾರನೇ ಮೊದಲಾದಂತಹ ಅನೇಕಾನೇಕ ರಕ್ಕಸರನ್ನು ಕೊಂದು ಅಶೋಕವನದಲ್ಲಿರ್ತಕ್ಕಂತಹ ಸೀತಾಮಾತೆಯನ್ನು ಕಂಡವನು ಆಂಜನೇಯ.
ಸೀತಾಮಾತೆಯನ್ನು ಕಂಡಿದ್ದೇನೆ ಹೇಳುವಂತಹ ವರ್ತಮಾನವನ್ನು ಶ್ರೀರಾಮನಿಗೆ ಕೊಟ್ಟ ಆಂಜನೇಯ. ಅದಾದ ನಂತರದಲ್ಲಿ ಶ್ರೀರಾಮನು ಸಮುದ್ರರಾಜನ್ನು ಪ್ರಾರ್ಥನೆ ಮಾಡಿ 100 ಯೋಜನ ವಿಸ್ತೀರ್ಣವಾಗಿರತಕ್ಕಂತಹ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವುದರ ಮೂಲಕವಾಗಿ ವಾನರ ಸೈನ್ಯದೊಂದಿಗೆ ಲಂಕೆಯನ್ನು ಪ್ರವೇಶ ಮಾಡಿ ಲಂಕೆಯಲ್ಲಿರ್ತಕ್ಕಂತಹ ರಾವಣನನ್ನು ವಧಿಸಿದ. ವಿಭೀಷಣ ಶರಣಾಗತಿಯಾದ, ಕುಂಭಕರ್ಣನ ಹನನವಾಯಿತು. ಸ್ವರ್ಣಮಯವಾದಂತಹ ಲಂಕೆ ಶ್ರೀರಾಮನ ವಶವಾಯಿತು. ತದನಂತರದಲ್ಲಿ ವಿಭೀಷಣನಿಗೆ ಪಟ್ಟವನ್ನು ಕಟ್ಟುವುದರ ಮೂಲಕವಾಗಿ ಶ್ರೀರಾಮನು ತನ್ನ ಮಾತೃಭೂಮಿಗೆ ಬಂದ, ಅಯೋಧ್ಯೆಗೆ. ಅಯೋಧ್ಯೆಗೆ ಬಂದ ನಂತರದಲ್ಲಿ ರಾಮನಿಗೆ ಪಟ್ಟಾಭಿಷೇಕವಾಯಿತು ಹೇಳುವಂತಹ ವರ್ತಮಾನವನ್ನು ನಾವು ಕೇಳಿದ್ದೇವೆ, ರಾಮಾಯಣದಲ್ಲಿ ಓದಿದ್ದೇವೆ. ಟಿವಿ ಮಾಧ್ಯಮದ ಮೂಲಕವಾಗಿ ರಾಮಾಯಣದಲ್ಲಿ ರಾಮ ಪಟ್ಟಾಭಿಷೇಕವನ್ನು ನೋಡಿದ್ದೇವೆ. ಶ್ರೀರಾಮನು ಲಂಕೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಭಾಗಕ್ಕೆ ಬಂದಿದ್ದ ಆಂಜನೇಯನ ಇಲ್ಲಿ ಕೈ ಮುಗಿದು ನಿಂತಿದ್ದಾನೆ. ಇಲ್ಲಿರ್ತಕ್ಕಂತಹ ತೀರ್ಥಕ್ಷೇತ್ರವಾಗಿರತಕ್ಕಂತಹ ಬಾವಿ ಇತ್ಯಾದಿಗಳನ್ನೆಲ್ಲವನ್ನು ನೋಡುವಾಗ ನಮಗೆ ವಿಶೇಷವಾದಂತಹ ಈ ಮಂಗಾಪುರ ಹೇಳುವಂತಹದ್ದು ಒಂದು ವಿಶೇಷವಾದಂತಹ ಸ್ಥಳವಾಗಿದೆ, ಪುರಾಣ ಪ್ರಸಿದ್ಧವಾಗಿದೆ ಹೇಳುವಂತಹದ್ದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಭಕ್ತಾದಿಗಳೆಲ್ಲರೂ ಸಹಿತವಾಗಿ ಇದ್ದಾರಿಲ್ಲೇ. ಸಾಕಷ್ಟು ಜನ ಮಾತೆಯರಿದ್ದಾರೆ, ಭಕ್ತಾದಿಗಳಿದ್ದಾರೆ, ಟ್ರಸ್ಟಿನವರೆಲ್ಲ ಇದ್ದಾರೆ, ಊರಿನ ಪ್ರಮುಖರೆಲ್ಲ ಇದ್ದಾರೆ, ಜೊತೆಯಲ್ಲಿ ವಿಶೇಷವಾದಂತಹ TTDಯವರು ಸಹಿತವಾಗಿದ್ದಾರೆ. ಎಲ್ಲರಿಗೂ ಸಹಿತವಾಗಿ ಮಾರಿಕಾಂಬೆಯ ಅನುಗ್ರಹ ಆಗಿದೆ ಈಗಾಗಲೇ. ಯಾಕೆಂದ್ರೆ ಯಜ್ಞೇಶ್ವರನಿಗೆ ಪೂರ್ಣಾಹುತಿಯನ್ನು ಸಮರ್ಪಣೆ ಮಾಡಿ ತದನಂತರದಲ್ಲಿ ಕಲಶದಲ್ಲಿ ಅಧಿಷ್ಠಾತ್ರವಾಗಿರತಕ್ಕಂತಹ ಎಲ್ಲ ದೇವತೆಗಳಿಗೂ ಸಹಿತವಾಗಿ ಮಹಾಮಂಗಳಾರತಿಯನ್ನು ಮಾಡಿ ಕುಂಭಾಭಿಷೇಕವನ್ನು ಪೂರೈಸಿದ್ದಾಗಿದೆ. ತದನಂತರ ತಾಯಿಯಾಗಿರ್ತಕ್ಕಂತಹ ಮಾರಿಕಾಂಬೆಗೆ, ಜೋಡಿ ಮಾರಿಕಾಂಬೆಗೆ ಒಬ್ಬಳಲ್ಲ 2 ಜನ ತಾಯಂದಿರು. ಆ 2 ಜನ ತಾಯಂದಿರಿಗೂ ಸಹಿತವಾಗಿ ಮಹಾಮಂಗಳಾರತಿಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾಗಿದೆ. ತಾವೆಲ್ಲರೂ ಈಗ ದರ್ಶನವನ್ನು ಮಾಡಿಕೊಂಡಿದ್ದೀರಿ. ಹೀಗಿರುವಾಗ ಭಕ್ತಾದಿಗಳ ಅಭೀಷ್ಟವನ್ನು ನೆರವೇರಿಸುವುದಕ್ಕೆ ತಾಯಿ ಸದಾ ಸಿದ್ಧಳಾಗಿದ್ದಾಳೆ ಹೇಳುವಂತಹದ್ದನ್ನ ನಾವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ನಮ್ಮ ಮನೆಯಲ್ಲೂ ನಾವು ಪೂಜೆ ಮಾಡ್ತೇವೆ, ಮನೆಯಲ್ಲಿರ್ತಕ್ಕಂತಹ ದೇವತೆಗಳಿಗೆ ಪೂಜೆ ಮಾಡ್ತೇವೆ, ನಮ್ಮ ಕುಲದೇವರಿಗೆ ಪೂಜೆ ಮಾಡ್ತೇವೆ. ಆದರೆ ಗ್ರಾಮ ದೇವತೆಗೆ ವಿಶೇಷವಾದಂತಹ ಶಕ್ತಿ. ಗ್ರಾಮ ದೇವತೆಗಳು ಮಧ್ಯರಾತ್ರಿಯ ಕಾಲದಲ್ಲಿ ಸಂಚಾರ ಮಾಡ್ತಾರಂತೆ. ಇಡೀ ಗ್ರಾಮವನ್ನು ಸಂರಕ್ಷಣೆ ಮಾಡಬೇಕು, ನನಗಾಗಿ ಮೀಸಲಾಗಿರ್ತಕ್ಕಂತಹ ಇಡೀ ಗ್ರಾಮವನ್ನು ಸಂರಕ್ಷಣೆ ಮಾಡಬೇಕು, ಇಡೀ ಗ್ರಾಮದಲ್ಲಿರ್ತಕ್ಕಂತಹ ತನ್ನ ಭಕ್ತಾದಿಗಳನ್ನೆಲ್ಲರನ್ನೂ ಸಹಿತವಾಗಿ ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ಸದುದ್ದೇಶದಿಂದ ರಾತ್ರಿಯ ಕಾಲದಲ್ಲಿ ಭದ್ರಕಾಳಿ ಪ್ರಸನ್ನ ಕಾಲ ಅರ್ಥಾತ್ ಮಧ್ಯರಾತ್ರಿಯ 12 ಗಂಟೆಯ ಕಾಲದಲ್ಲಿ, ಮಧ್ಯರಾತ್ರಿಯ 12 ಕಾಲದಲ್ಲಿ ಸಂಚಾರವನ್ನು ಮಾಡ್ತಾಳಂತೆ. ಆದ್ದರಿಂದಲೇ ಗ್ರಾಮ ರಕ್ಷಣೆಗಾಗಿ ಮಾರಿಕಾಂಬಾ ಸನ್ನಿಧಾನ, ಗ್ರಾಮದ ಹೊರಭಾಗದಲ್ಲಿ ಆಂಜನೇಯನ ಸನ್ನಿಧಾನ. ಊರು ಸುಟ್ಟು ಆಂಜನೇಯ ಹೊರಗೆ ಹೇಳುವಂತಹ ಒಂದು ಗಾದೆ ಇದೆ. ಆದ್ದರಿಂದ ಆಂಜನೇಯ ದೇವಸ್ಥಾನವನ್ನು ಸಾಧಾರಣವಾಗಿ ಊರಿನ ಮಧ್ಯದಲ್ಲಿ ಇಡುವುದಕ್ಕಿಂತಲೂ ಊರಿನ ಹೊರಭಾಗದಲ್ಲಿ ಇಡ್ತಾರೆ. ಯಾಕೆ? ಪ್ರಪ್ರಥಮವಾಗಿ ಊರಿಗೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ರಕ್ಷಕನಾಗಿರ್ತಕ್ಕಂತಹ ಆಂಜನೇಯನಿಗೆ ನಮಸ್ಕಾರವನ್ನು ಮಾಡಿಕೊಂಡು ಊರಿಗೆ ಪ್ರವೇಶ ಮಾಡಬೇಕು. ನಮಗೇನಾದ್ರೂ ಮನಕ್ಲೇಶ ಇದೆ, ಆಂಜನೇಯ ಅಲ್ಲೇ ಪರಿಹಾರ ಮಾಡಿಬಿಡ್ತಾರೆ. ಏನಾದ್ರೂ ದುರುದ್ದೇಶ ಇಟ್ಟುಕೊಂಡು ಊರಿಗೆ ಬರ್ತಾ ಇದ್ದಾರೆ, ಆಂಜನೇಯನು ಅಲ್ಲೇ ಪರಿಹಾರ ಮಾಡಿಬಿಡ್ತಾನೆ. ಅದರಲ್ಲೂ ಇಲ್ಲಿರ್ತಕ್ಕಂಥ ಆಂಜನೇಯನಿಗೆ ಅಪಾರವಾದಂತಹ ಶಕ್ತಿ ಹೇಳುವಂತಹದ್ದನ್ನು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಕಾರಣ, ಒಂದು ಕೈಯಲ್ಲಿ ವರದ ಹಸ್ತ ಅಭಯವನ್ನು ಕೊಡ್ತಾ ಇದ್ದಾನೆ, ಭಕ್ತರೇ ಭಯ ಪಡಬೇಡಿ. ಮತ್ತೊಂದು ಕೈಯಲ್ಲಿ ಗದೆಯನ್ನು ಎತ್ತಿ ಹಿಡಿದಿದ್ದಾನೆ. ಗದೆಯನ್ನು ಎತ್ತಿ ಹಿಡಿದಿದ್ದಾನೆ ಅಂದ್ರೆ ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ, ರಾಕ್ಷಸರ ಹನನ ಮಾಡುವಂತಹ ಸಂದರ್ಭದಲ್ಲಿ
ಆದ್ದರಿಂದ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಆಂಜನೇಯನ ದರ್ಶನ, ವಿಶೇಷವಾಗಿರ್ತಕ್ಕಂತಹ ಮಾರಿಕಾಂಬೆಯ ದರ್ಶನ ಮಾಡಿಕೊಳ್ಳುವುದರಿಂದ, ತಾಯಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಮಗೆ ಅನುಕೂಲ. ನೋಡಿ, ಭಕ್ತರೆಲ್ಲರೂ ಸಹಿತವಾಗಿ ಸಾಕಷ್ಟು ಜನ ಇದ್ದೀರಿ. ತಾವೆಲ್ಲರೂ ಇವತ್ತಿನ ದಿವಸ ಅಂಬೆಯ ಅನುಗ್ರಹವನ್ನು ಪಡೆದುಕೊಂಡಿದ್ದೀರಿ. ತಮಗೆಲ್ಲರಿಗೂ ಸಹಿತವಾಗಿ ಭಗವತಿಯ ಅನುಗ್ರಹ ಸದಾಕಾಲದಲ್ಲೂ ಇರಲಿ ಅಂತ ಮಾರಿಕಾಂಬೆಯ ಪ್ರಾರ್ಥನೆಯನ್ನು ಮಾಡ್ತಾ, ತಮಗೆಲ್ಲರಿಗೂ ಸಹಿತವಾಗಿ ವಿಶೇಷವಾಗಿ ಸನ್ಮಂಗಳವಾಗಲಿ, ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯ ನೆಲೆಸಲಿ, ಜೊತೆಯಲ್ಲಿ ಪ್ರತಿಯೊಬ್ಬರಿಗೂ ಸಹಿತವಾಗಿ ಒಳ್ಳೆಯ ಸದ್ಬುದ್ಧಿ, ಸದಾಚಾರ, ತಾಯಿ ಮತ್ತು ತಂದೆಗಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹ ಒಂದು ಸದ್ಬುದ್ಧಿ, ಮಕ್ಕಳಿಗೂ ಸಹಿತವಾಗಿ ಒಳ್ಳೆಯ ವಿದ್ಯಾಬುದ್ಧಿ ಲಭಿಸಲಿ, ಎಲ್ಲರಿಗೂ ಸಹಿತವಾಗಿ ಅನುಗ್ರಹವಾಗಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲರಿಗೂ ಸಹಿತವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. ಶುಭವಾಗಲಿ. ಶುಭವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.